ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀತು ಅನ್ನದ ಮನೆ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ಇವತ್ತು ಯಮ್ಮಿ ಆಗಿರುವ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಇದು ನೋಡಿ ಮಸಾಲಾ ದೋಸೆ, ಕ್ರಿಸ್ಪಿ ಆಗಿರುವಂತಹ ಟೇಸ್ಟಿಯಾಗಿರುವಂತಹ ಮಸಾಲಾ ದೋಸೆ, ಆಲೂಗೆಡ್ಡೆ ಪಲ್ಯ ಮತ್ತು ಉದ್ದಿನಬೇಳೆ ಕಡಲೆಬೇಳೆ ಚಟ್ನಿ ಮಾಡಿದ್ದೀನಿ. ಬನ್ನಿ, ಈ ಕಾಂಬಿನೇಷನ್ ಅಂತೂ ಸೂಪರಾಗಿರುತ್ತೆ, ಖಂಡಿತ ಟ್ರೈ ಮಾಡಿ. ಬನ್ನಿ, ಈಗ ನಾನು ಏನೇನು ತೊಗೊಂಡಿದ್ದೀನಿ ಇಂಗ್ರೀಡಿಯೆಂಟ್ಸ್ ಅಂತ ತೋರಿಸ್ತಾ ಇದ್ದೀನಿ. ಈಗ ನೋಡಿ, ಇದು 3 ಲೋಟ ಅಥವಾ 3.5 ಲೋಟ ಅಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಈಗ ತಪ್ಪಲೆಯಲ್ಲಿ ಚೆನ್ನಾಗಿ ನೆನೆಸಿಡಬೇಕು. ಇದನ್ನು ತೊಳಿಬೇಕು, ಯಾಕೆ ಅಂದರೆ ಚೆನ್ನಾಗಿ ವಾಶ್ ಮಾಡಬೇಕು. ಇದು ಸೊಸೈಟಿ ಅಕ್ಕಿ. ಈ ಅಕ್ಕಿಯಿಂದನೇ ದೋಸೆ ತುಂಬ ಚೆನ್ನಾಗಿ ಬರೋದು. ಈಗ ನೋಡಿ, 2 ಟೇಬಲ್ ಸ್ಪೂನ್ ಆಗೋಷ್ಟು ತೊಗರಿಬೇಳೆ, ಉದ್ದಿನಬೇಳೆ ಮುಕ್ಕಾಲು ಅಥವಾ ಅರ್ಧ ಲೋಟದಷ್ಟು ತೊಗೊಂಡ್ರೂ ಸಾಕು. ಈಗ ನಾನು ಅರ್ಧಕ್ಕಿಂತ ಒಂಚೂರು ಜಾಸ್ತಿ ಆಗೋಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ. ಈಗ ಕಡಲೆಬೇಳೆ ಸೇರಿಸ್ಕೊಳ್ಳೋಣ. ಕಡಲೆಬೇಳೆ ಹಾಕೋದ್ರಿಂದನೇ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಕಲರ್ಫುಲ್ಲಾಗಿ ಬರುತ್ತೆ, ಅಂದರೆ ಡಾರ್ಕಾಗಿ ಬರುತ್ತೆ ದೋಸೆ. ಮೆಂತ್ಯ ಈ 1 ಟೇಬಲ್ ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ. ಟೇಬಲ್ ಸ್ಪೂನಲ್ಲಿ 2 ಆಗುತ್ತೆ. ಈ ಮೆಜರ್ಮೆಂಟಲ್ಲಿ ನಾನು 1 ತೊಗೊಂಡಿದ್ದೀನಿ. ಟೇಬಲ್ ಸ್ಪೂನ್ ಆದರೆ 2 ಆಗುತ್ತೆ. ಅವಲಕ್ಕಿ 1 ಇಡಿ ಆಗೋಷ್ಟು ತೊಗೊಳ್ಳಿ. ಅವಲಕ್ಕಿ ತುಂಬ ಜಾಸ್ತಿ ಹಾಕಿದ್ರೆ ದೋಸೆ ತುಂಬ ಸಾಫ್ಟಾಗಿ ಬಂದುಬಿಡುತ್ತೆ. ಸ್ವಲ್ಪನೇ ಹಾಕ್ಕೊಳ್ಳಿ, ಚೆನ್ನಾಗಿರಲ್ಲ. ಕ್ರಿಸ್ಪಿಯಾಗಿ ಬೇಕು ಅಂದರೆ ಸ್ವಲ್ಪ ಹಾಕ್ಕೊಳ್ಳಿ. ಈಗ ನೋಡಿ, ನಾನು ಇದನ್ನು ಚೆನ್ನಾಗಿ ವಾಶ್ ಮಾಡಿ 5 ಅವರ್ಸ್ ನೆನೆಸಿಟ್ಕೊಂಡು ಮಿಕ್ಸಿ ಮಾಡ್ಕೋತಾ ಇದ್ದೀನಿ. ಚೆನ್ನಾಗಿ ವಾಶ್ ಮಾಡಿ. ಸೊಸೈಟಿ ಅಕ್ಕಿ ಸ್ವಲ್ಪ ಸ್ಮೆಲ್ ಇರುತ್ತೆ ಮತ್ತು ಸ್ವಲ್ಪ ಗಲೀಜು ಧೂಳು ಎಲ್ಲ ಜಾಸ್ತಿನೇ ಇರುತ್ತೆ. ನೀಟಾಗಿ ವಾಶ್ ಮಾಡಿ. ಈಗ ನಾನು ನೆನೆ ಹಿಟ್ಟಿದ್ದೆಲ್ಲ 5 ಅವರ್ಸ್ ಆದಮೇಲೆ ವಾಶ್ ಮಾಡಿ ಈಗ ಮಿಕ್ಸಿ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ನೋಡಿ ತೊಗೊಂಡಿದ್ದೀನಿ. ಈಗ ಉಪ್ಪು ಹಾಕ್ಕೋತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಕೆಲವರು ಬೆಳಗ್ಗೆ ಹಾಕ್ಕೋತೀವಿ ಅಂತೀರಾ, ಪರವಾಗಿಲ್ಲ, ನಾನು ಹೀಗೆ ಮಾಡ್ತೀನಿ. ಉಪ್ಪು ಸೇರಿಸ್ಕೊಬಿಡ್ತೀನಿ ಫಸ್ಟೇ. ನೋಡಿ, ಈ ಥರ ರುಬ್ಕೊಂಡಿದ್ದೀನಿ. ಬಟ್ ಇದು ತುಂಬ ನುಣ್ಣಗೂ ಇರಬಾರ್ದು, ತುಂಬ ತರಿನೂ ಇರಬಾರ್ದು. ನೋಡಿ, ಈ ಹದದಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಸ್ವಲ್ಪ ಸ್ವಲ್ಪ ಅಕ್ಕಿದು ಡಾಟ್ಸ್ ಇರುತ್ತೆ. ಆ ಥರ ನೀವು ಆ ಕನ್ಸಿಸ್ಟೆನ್ಸಿಯಲ್ಲಿ ಸ್ವಲ್ಪ ಮೀಡಿಯಮ್ ಇದರಲ್ಲಿ ತುಂಬ ಇದು ಏನಂತೀವಿ, ತುಂಬ ತರಿನೂ ಅಲ್ಲ, ತುಂಬ ಸಾಫ್ಟು ಅಲ್ಲ. ಈಗ ನಾನು ಅದಕ್ಕೆ ಸ್ವಲ್ಪ 1 ರೌಂಡ್ ಆದಮೇಲೆ ಇನ್ನೊಂದು ಸತಿ ಸೆಕೆಂಡ್ ರೌಂಡ್ ಇದ್ದು ಅದರಲ್ಲಿ ಅಕ್ಕಿ ಜೊತೆ ನಾನು ಈ ಈರುಳ್ಳಿ ಹಾಕ್ಕೋತೀನಿ. ಅರ್ಧ ಗೆಡ್ಡೆ ಈರುಳ್ಳಿ ತೊಗೊಂಡಿದ್ದೀನಿ. ಸ್ನೇಹಿತರೆ, ಇದನ್ನು ಫಾಲೋ ಮಾಡಿ. ದೋಸೆ ತುಂಬ ಚೆನ್ನಾಗಿ ಬರುತ್ತೆ ಈರುಳ್ಳಿ ಹಾಕೋದ್ರಿಂದ. ತುಂಬ ಕ್ರಿಸ್ಪಿಯಾಗಿ ಮತ್ತು ತುಂಬ ರೆಡ್ ಕಲರ್, ಅಂದರೆ ದೋಸೆ ಯಾವ ಥರ ಹೋಟೆಲಲ್ಲಿ ಸಿಗುತ್ತಲ್ಲ ಆ ಕಲರಲ್ಲಿ ಬರುತ್ತೆ. ಹೋಟೆಲಲ್ಲೂ ಕೂಡ ಇದೇ ಟ್ರಿಕ್ನ ಯೂಸ್ ಮಾಡ್ತಾರೆ. ಅರ್ಧ ಗೆಡ್ಡೆ ಈರುಳ್ಳಿ ಮತ್ತು ಅನ್ನ ಉಳಿದಿತ್ತು, ಅದಕ್ಕೆ ಹಾಕ್ಕೊತಾ ಇದ್ದೀನಿ. ಉಳಿದಿರೋದ್ರಿಂದ ಹಾಕ್ಕೋತಾ ಇದ್ದೀನಿ. ಅನ್ನ ಹಾಕಿಲ್ಲ ಅಂದರೂ ಪರವಾಗಿಲ್ಲ, ಇದ್ದರೆ ಸ್ವಲ್ಪ ಹಾಕ್ಕೊಳ್ಳಿ, ಚೆನ್ನಾಗೂ ಕೂಡ ಬರುತ್ತೆ. ಈಗ ನೋಡಿ, ಎಲ್ಲ ಆಗಿದೆ. ನಾನು ಬೆಳಗ್ಗೆ ಎದ್ದು ನೋಡುವಾಗ ಇಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ. ಇದಕ್ಕೆ ನಾನು ಏನೂ ಮಿಕ್ಸ್ ಮಾಡಲ್ಲ, ಸೋಡಾ ಎಲ್ಲ ಏನೂ ಮಿಕ್ಸ್ ಮಾಡಲ್ಲ, ಹಾಗೆಯೇ ಚೆನ್ನಾಗಿ ಬರುತ್ತೆ ದೋಸೆ. ಚೆನ್ನಾಗಿ ಮಿಕ್ಸ್ ಕೊಡಿ. ಇವಾಗ ನಾವು ಇದಕ್ಕೆ ಒಂದು ಇಂಗ್ರೀಡಿಯೆಂಟ್ ಆ್ಯಡ್ ಮಾಡಬೇಕು. ನೋಡಿ, ಸಕ್ಕರೆ 1/4 ಟೇಬಲ್ ಸ್ಪೂನ್ ಆಗೋಷ್ಟು ಸಕ್ಕರೆ ತೊಗೊಳ್ಳಿ. ತುಂಬ ತೊಗೋಬೇಡಿ, ಸ್ವೀಟಿಶ್ ಆಗಿಬಿಡುತ್ತೆ. 1/4 ಟೇಬಲ್ ಸ್ಪೂನ್ ಅಷ್ಟೇ ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಕೊಡಿ, ಟೇಸ್ಟಿಯಾಗಿರುತ್ತೆ ದೋಸೆ ತಿನ್ನೋಕ್ಕೆ. ಈ ಥರ ಮಿಕ್ಸ್ ಆಗಿದೆ. ಈಗ ನೋಡಿ, ನಾನು ಆಲೂಗೆಡ್ಡೆ ಪಲ್ಯ ಮಾಡ್ತಾಯಿದ್ದೀನಿ. ಈರುಳ್ಳಿ 2 ಗೆಡ್ಡೆ, ಈರುಳ್ಳಿ ಹೆಚ್ಚಾಕೋಷ್ಟು ರುಚಿ ಜಾಸ್ತಿ. ದೊಡ್ಡ ಈರುಳ್ಳಿ ಆದರೆ 1 ಸಾಕು. ಹಸಿಮೆಣ್ಸಿನ್ಕಾಯಿ, ಅರಿಶಿನ, ಉಪ್ಪು ಮತ್ತು ಕರಿಬೇವಿನ ಸೊಪ್ಪು, ಆಲೂಗಡ್ಡೆ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಬನ್ನಿ, ಈಗ ಪಲ್ಯ ಮಾಡೋಣ. ಈಗ ನೋಡಿ, ಒಂದು ಪ್ಯಾನಲ್ಲಿ ಆಯಿಲ್ ಹಾಕ್ಕೊಂಡು ಸಾಸಿವೆ, ಕಡಲೆಬೇಳೆ ಹಾಕ್ಕೋತೀನಿ. ಕಡಲೆಬೇಳೆ ಹಾಕೋದ್ರಿಂದ ಆಲೂಗೆಡ್ಡೆ ಪಲ್ಯ ಚೆನ್ನಾಗಿರುತ್ತೆ. ಈಗ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕೈ ಆಡಿ, ಸ್ವಲ್ಪ ಅದು ಲೈಟ್ ಆಗಲಿ, ಬಣ್ಣ ಸ್ವಲ್ಪ ಕೆಂಪಾಗುತ್ತೆ ಅಷ್ಟೇ ಸಾಕು, ತುಂಬ ಸೀಸ್ಬೇಡಿ. ಹಸಿಮೆಣ್ಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ. ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಫಸ್ಟ್ ಹಾಕೋದ್ರಿಂದ ಅದರದ್ದು ಅಸಿಡಿಟಿ ನೇಚರ್ ಹೋಗುತ್ತೆ, ಎಣ್ಣೆಯಲ್ಲಿ ಇದಾಗೋದ್ರಿಂದ ಅಂತ ಹೇಳ್ತಾರೆ. ಖಾರ ಚೆನ್ನಾಗಿ ಕೂಡ ಹಿಡಿಯುತ್ತೆ ಎಣ್ಣೆ ಜೊತೆ ಅಂತ ಹೇಳ್ತಾರೆ. ಈಗ ಈರುಳ್ಳಿ ಹಾಕ್ಕೊಂಡೆ. ಅರಿಶಿನ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಕೈ ಆಡಿ, ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಎಲ್ಲ ಆಗಿದೆ. ಇಷ್ಟೇ ಸ್ನೇಹಿತರೆ. ಇದಕ್ಕೆ ನಮ್ಮ ಆಲೂಗಡ್ಡೆ ಸ್ಮ್ಯಾಶ್ ಮಾಡಿರೋದು ಮಿಕ್ಸ್ ಮಾಡಿದರೆ ಆಯಿತು. ಉಪ್ಪು ರುಚಿಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಅದು ಟ್ರಾನ್ಸ್ಪರೆನ್ಸಿ ಆಗೋವರೆಗೂ ಸ್ವಲ್ಪ ಕೈ ಆಡಿ. ಈರುಳ್ಳಿ ತುಂಬ ಸೀಸ್ಬೇಡಿ, ಚೆನ್ನಾಗಿರಲ್ಲ ಆಲೂಗೆಡ್ಡೆ ಪಲ್ಯಕ್ಕೆ. ಸ್ವಲ್ಪ ಹಸಿ ಹಸಿ ಬಾಯಿಗೆ ಸಿಗ್ತಿರಬೇಕು, ಆ ಥರ ಹದದಲ್ಲಿ ಬೇಯಿಸ್ಕೊಳ್ಳಿ. ಈಗ ನೋಡಿ, ಸ್ಮ್ಯಾಶ್ ಮಾಡಿರುವಂಥ ಆಲೂಗೆಡ್ಡೆ ಹಾಕ್ಕೋತಾ ಇದ್ದೀನಿ. ಆಲೂಗೆಡ್ಡೆನೂ ಅಷ್ಟೇ ಸ್ನೇಹಿತರೆ, ತುಂಬ ನುಣ್ಣಗೆ ಸ್ಮ್ಯಾಶ್ ಮಾಡ್ಕೋಬೇಡಿ. ಸ್ವಲ್ಪ ಸ್ವಲ್ಪ ಹಸಿ ಗೆಡ್ಡೆ ಥರ, ಸ್ವಲ್ಪ ಗೆಡ್ಡೆ ಥರ ಇರಬೇಕು. ಮುಕ್ಕಾಲಾಗಷ್ಟು ಸ್ಮ್ಯಾಶ್ ಮಾಡ್ಕೊಳ್ಳಿ, ಪೂರ್ತಿ ಆಗೋಷ್ಟು ಸ್ಮ್ಯಾಶ್ ಮಾಡಬೇಡಿ. ಇದಕ್ಕೂ ಆಲೂಗೆಡ್ಡೆ ಪಲ್ಯಕ್ಕೆ ಈ ಟ್ರಿಕ್ನ ಯೂಸ್ ಮಾಡಿದರೂ ತುಂಬ ಚೆನ್ನಾಗಿರುತ್ತೆ. ತುಂಬ ಸ್ಮ್ಯಾಶ್ ಮಾಡಿದರೆ ನಿಜವಾಗ್ಲೂ ಚೆನ್ನಾಗಿರಲ್ಲ. ಈಗ ನೋಡಿ, ಆಲೂಗೆಡ್ಡೆ ಪಲ್ಯ ರೆಡಿ ಆಗೋಯ್ತು. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಗಾರ್ನಿಷ್ ಮಾಡಿಕೊಂಡು 1 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಬಿಟ್ಬಿಡಿ. ಫ್ಲೇಮ್ ಆಫ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿ
ಬಿಟ್ಬಿಡಿ. ನಾವು ಅಷ್ಟೊತ್ತಿಗೆ ಚಟ್ನಿ ತಯಾರು ಮಾಡ್ಕೋಬೋದು. ಅದು ಚೆನ್ನಾಗಿ ಹದವಾಗಿ ಖಾರ ಉಪ್ಪು ಹುಳಿ ಎಲ್ಲ ಹಿಡ್ಕೊಳುತ್ತೆ ಪಲ್ಯದಲ್ಲಿ. ಸ್ವಲ್ಪ ಹೊತ್ತು ಬಿಟ್ಬಿಡೋಣ. ಈಗ ಬನ್ನಿ ನಾವು ಕಡಲೆಬೇಳೆ ಉದ್ದಿನಬೇಳೆ ಚಟ್ನಿ ಮಾಡ್ಕೊಳ್ಳೋಣ. ಮನೆಯಲ್ಲಿ ಕಾಯಿ ತುರಿ ಅಥವಾ ಕಾಯಿ ಹೋಳು ಇಲ್ಲ ಅಂದ ಪಕ್ಷದಲ್ಲಿ ಈ ಕಡಲೆಬೇಳೆ ಉದ್ದಿನಬೇಳೆ ಚಟ್ನಿ ಕೂಡ ಕಾಯಿ ಚಟ್ನಿಗಿನ್ನ ತುಂಬಾ ಟೇಸ್ಟಿ ಕೊಡುತ್ತೆ. ಮಾಡ್ಕೊಳ್ಳಿ ಒಂದು ಸತಿ ನೋಡಿ. ಬೆಳ್ಳುಳ್ಳಿ ಹಾಕ್ಕೋತಾ ಇದ್ದೀನಿ, ಒಂದು 6 ಎಸಳು, ಕೊತ್ತಂಬರಿ ಸೊಪ್ಪು, ಕಾಯಿ ತುರಿಗಳು, ಕಾಯಿ ಹೋಳುಗಳು, ತುರಿ ಇದ್ದರೆ ಹಾಕ್ಕೊಳ್ಳಿ. ಇದು ನಾನು ಕಾಯಿ ಹೋಳು ಹಾಕ್ಕೋತಾ ಇದ್ದೀನಿ. ಉದ್ದಿನಬೇಳೆ, ಕಡಲೆಬೇಳೆ ಮತ್ತು ಕರಿಬೇವಿನ ಸೊಪ್ಪು, ಒಣಮೆಣ್ಸಿನ್ಕಾಯಿ, ಸ್ವಲ್ಪ ಹುಣಸೆಹಣ್ಣು ಎಲ್ಲದನ್ನು ನೀಟಾಗಿ ಹುರ್ಕೊಂಡಿದ್ದೀನಿ ನಾನು. ನೋಡಿ ಈ ಕೆಂಬಣ್ಣ ಬರೋವರೆಗೂ ಹುರ್ಕೊಂಡಿದ್ದೀನಿ. ತುಂಬ ಬ್ಲ್ಯಾಕಾಗಿ ಹುರ್ಕೋಬೇಡಿ, ಚಟ್ನಿ ಕಲರ್ ಬ್ಲ್ಯಾಕಾಗಿ ಬಂದುಬಿಡುತ್ತೆ. ಈ ಹದದಲ್ಲಿ ಹುರ್ಕೊಳ್ಳಿ. ಉಪ್ಪು ಸೇರಿಸ್ಕೊಳ್ಳಿ. ಈಗ ಇಷ್ಟೇ ಸ್ನೇಹಿತರೆ, ನಮ್ಮ ಕಡಲೆಬೇಳೆ ಉದ್ದಿನಬೇಳೆ ಚಟ್ನಿ ರೆಡಿ ಆಗಿಬಿಡುತ್ತೆ. ಇದಕ್ಕೇನು ಕಡಲೆಪಪ್ಪು ಸೇರಿಸ್ಬೇಡಿ, ಹಾಗೆ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಈಗ ನೋಡಿ ಇದಕ್ಕೆ ಒಗ್ಗರಣೆ ಕೊಟ್ಬಿಡೋಣ. ಕಡಲೆಬೇಳೆ ಉದ್ದಿನಬೇಳೆನೇ ಒಗ್ಗರಣೆ ಕೊಡಿ, ತುಂಬಾ ಚೆನ್ನಾಗಿರುತ್ತೆ. ಈಗ ನೋಡಿ ನಮ್ಮ ಚಟ್ನಿ ತಯಾರಾಗೋಯಿತು, ಪಲ್ಯ ಆಯಿತು, ದೋಸೆ ಇಟ್ಟು ರೆಡಿ ಇದೆ. ಈಗ ಮತ್ತೇನೂ ಇಲ್ಲ, ದೋಸೆ ಹಾಕ್ಕೊಂಡು ಮಸಾಲ ದೋಸೆ ತಿನ್ನೋದಷ್ಟೇ ಬಾಕಿ. ಈಗ ನೋಡಿ ಹೆಂಚು ಕಾಯುವಾಗ ಅದ್ರ ಮೇಲೆ ಇಟ್ಟು ಒಂದು ಸ್ವಲ್ಪ ತುಪ್ಪ, ಒಂದು ಸ್ವಲ್ಪ ಎಣ್ಣೆ ಎರಡನ್ನೂ ಮಿಕ್ಸ್ ಮಾಡ್ತೀನಿ. ತುಪ್ಪ ಕಮ್ಮಿ, ಎಣ್ಣೆ ಜಾಸ್ತಿ ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೋತೀನಿ. ಮಸಾಲ ದೋಸೆಗೆ ತುಪ್ಪ ಹಾಕಿದ್ರೇ ಚೆಂದ. ಈಗ ಬನ್ನಿ ದೋಸೆ ಹಾಕ್ಕೊಂಡು ಬಿಡೋಣ. ಈಗ ನೋಡಿ ನಾನು ದೋಸೆ ಹಾಕ್ಕೊತಾ ಇದ್ದೀನಿ. ನೀಟಾಗಿ ರೌಂಡ್ ಶೇಪಲ್ಲಿ ತೆಳ್ಳಗೆ ಹಾಕ್ಕೊಂಡಿದ್ದೀನಿ. ನಾನು ಇದನ್ನು ಮಸಾಲ ದೋಸೆ ಮಾಡಿ ತೋರಿಸ್ತಿರೋದ್ರಿಂದ ದಪ್ಪ ಬೇಕಿದ್ರೂ ಹಾಕ್ಕೊಳ್ಳಿ. ಈಗ ನೋಡಿ ಒಂದು ಸೈಡ್ ಆಗಿದೆ. ಸ್ವಲ್ಪ ಎಣ್ಣೆ ತುಪ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ಮಸಾಲ ದೋಸೆ ಮಾಡ್ತಿರೋದ್ರಿಂದ. ನಾರ್ಮಲ್ ದೋಸೆಗೆ ಇಷ್ಟೊಂದು ಏನು ಬೇಡ. ಈಗ ನೋಡಿ ಸ್ವಲ್ಪ ಒಂದು ಸೈಡ್ ಚೆನ್ನಾಗಿ ಬೇಯಬೇಕು, ಇನ್ನೊಂದು ಸೈಡ್ ಸ್ವಲ್ಪ ಅಷ್ಟೇ ಬೇಯಿಸ್ಕೊಳ್ಳಿ. ಒಂದು 5 ಸೆಕೆಂಡ್ ಬೇಂದರೂ ಸಾಕು. ಈಗ ಅದಕ್ಕೆ ನಾವು ಚಟ್ನಿನ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಇದಕ್ಕೆ ಕೆಂಪು ಖಾರ ಚಟ್ನಿ ಕೂಡ ಹಾಕ್ಕೋಬೋದು. ಅದನ್ನು ಬೇಕಿದ್ರೆ ನಾನು ಮಾಡೋದು ರೆಸಿಪಿ ತೋರಿಸ್ತೀನಿ. ನಾವು ಅದನ್ನು ಯೂಸ್ ಮಾಡಲ್ಲ, ಸೊ ಇದರಲ್ಲೇ ಚೆನ್ನಾಗಿರುತ್ತೆ. ಹೋಟೆಲಲ್ಲಿ ಮಾಡುವಂತಹ ಖಾರ ಚಟ್ನಿ ಕೂಡ ಒಂದು ದಿವಸ ನಾನು ಮಾಡಿ ತೋರಿಸ್ತೀನಿ. ಈಗ ಅದಕ್ಕೆ ಆಲೂಗಡ್ಡೆ ಪಲ್ಯ ಹಾಕ್ಕೊಂಡು ನಾನು ತುಪ್ಪ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ಅಂತಲೇ ಹೇಳ್ತಾ ಇದ್ದೀನಿ. ಮಸಾಲ ದೋಸೆ ಕ್ರಿಸ್ಪಿಯಾಗಿ ಬರುತ್ತೆ, ಟೇಸ್ಟಿಯಾಗಿರುತ್ತೆ. ಈಗ ನೋಡಿ ನಮ್ಮ ಮಸಾಲ ದೋಸೆ ಯಾವ ಥರ ರೆಡಿಯಾಗಿದೆ. ಈ ಕಲರ್ ಬರೋಕ್ಕೆ ಕಾರಣ ಇಂಗ್ರೀಡಿಯೆಂಟ್ಸ್ ನಾನು ವಿಡಿಯೋಲಿ ನಿಮ್ಗೆ ಹೇಳಿದ್ದೀನಿ. ಆ ಥರ ಮಾಡಿ ಇದೇ ಥರ ಕ್ರಿಸ್ಪಿಯಾಗಿ ಕಲರ್ಫುಲ್ಲಾಗಿ ಬರುತ್ತೆ ನಿಮ್ಮ ಮಸಾಲ ದೋಸೆ. ಯಮ್ಮಿ ಆಗಿದೆ, ಇನ್ನೇನೂ ಇಲ್ಲ, ಟೇಸ್ಟ್ ಮಾಡೋದೊಂದೇ ಬಾಕಿ. ಕಡಲೆ ಕಾಳು ಮತ್ತು ಉದ್ದಿನ ಕಾಳು ಜೊತೆ ಚಟ್ನಿ ಜೊತೆ ನಾವು ಆಲೂಗಡ್ಡೆ ಪಲ್ಯನ ತಿಂತಿದ್ರೆ ಆಹಾ, ಯಾವ ರೆಸ್ಟೋರೆಂಟ್ಗೂ ಕಮ್ಮಿ ಇಲ್ಲ ರೀ ಈ ರುಚಿ. ಟ್ರೈ ಮಾಡಿ ನೋಡಿರಿ. ಖಂಡಿತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗಿತ್ತು ಅಂತ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಮತ್ತೊಂದು ಯಮ್ಮಿ ರೆಸಿಪಿಯೊಂದಿಗೆ ನಾನು ಬರ್ತೀನಿ. ಅದಕ್ಕೂ ಮುಂಚೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬರ್ತಿದೆ ರೆಸಿಪೀಸ್ ಅಂತೆಲ್ಲ. ಪ್ರತಿಯೊಂದು ವೀಡಿಯೋಗೂ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮೋಟಿವೇಟ್ ಮಾಡುತ್ತೆ ಒಳ್ಳೊಳ್ಳೆ ವಿಡಿಯೋ ಮಾಡೋಕ್ಕೆ. ಓಕೆ ಸ್ನೇಹಿತರೆ, ಬಾಯ್, ಟೇಕ್ ಕೇರ್.